అవ నీ కొడుక్కి డాక్టర్, నీ కొడుకు ಇಂಜಿನಿಯರ್ ನಿಲ್ಸ್ಯಾರ. పెద్దమ్మ ಆ ಇಲ್ಲಿ నేను ಕಟ್ಟಿಸಿ. ಈ ಡ್ರಾಮಾ ಮಾತುಗಳು ಬಹಳ ದಿನ ನಡೆಯಲ್ಲ. ಡ್ರಾಮಾ ಅಂತ ಗೊತ್ತಾಗೋಗಿದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು. ಪಾಪ ಅವ್ರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಒಂದು ಮನೆ ಕೊಡೋಕ್ಕಾಗಿಲ್ಲ, ಒಂದು ರಸ್ತೆ ಮಾಡ್ಸೋಕ್ಕಾಗಿಲ್ಲ, ಒಂದು ಸೈಟ್ ಕೊಡೋಕ್ಕಾಗಿಲ್ಲ. ಅವ ನೀ ಕೊಡಕ್ಕೆ ಡಾಕ್ಟ್ರು, ನೀ ಕೊಡಕ್ಕೆ ಇಂಜಿನಿಯರ್ ನಿಲ್ಸ್ಯಾರ. పెద్దమ్మ ಆ ಇಲ್ಲಿ నేను ಕಟ್ಟಿಸಿ. ಅಲ್ರಿ, ಈ ಡ್ರಾಮಾ ಮಾತುಗಳು ಬಹಳ ದಿನ ನಡೆಯಲ್ಲ. ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ. ಬಿಡಿ, ಬಹಳ ದಿನ ಆಗೋಗಿದೆ ಗೊತ್ತಾಗಿ. ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ. ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ? ತಾಳಿ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಇದೆ. ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಈಸ್ ಓನ್ಲಿ ಎ ಮೆಂಬರ್. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಆ ಕಮಿಷನರ್ಗೆ ಹೇಳ್ತಾರೆ, ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತಾ ಕೊಡ್ಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ. ಎಲ್ಲ ನಡೀತಾ ಇದೆ. 700 ಬಿ ಖಾತಾ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕನ್ ಬರ್ಬೇಕಂತೆ, ದೊಣ್ಣೆ ನಾಯಕನ್ ಕೊಡ್ಬೇಕಂತೆ. ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ, ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ವಿಲ್ ಡೂ ಇಟ್. ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಎಂತ ಅಧಿಕಾರಿ ಅಂತಂದವ್ರೆ? ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತ ಅಯೋಗ್ಯನ ತಂದು ಕಮಿಷನರ್ ಮಾಡೋರು. ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂತವ್ರನ್ನ ನಾವು ನಗರಸಭಾ ಅಧ್ಯಕ್ಷ, ಇವ್ರನ್ನ ಕಮಿಷನರ್ ತಂದಿದ್ವಿ. ಇಡೀ ಎನ್ವಿರಾನ್ಮೆಂಟ್ ಅಲ್ಲಿ SWM ಏನಾಗಿದೆ ನೋಡಿದೀರಾ? ಹುಟ್ಟಿಮನಹಳ್ಳಿ ಹತ್ರ ಹೋಗಿ ನೋಡಿ. ಮೊದಲು ಹೇಗೆ ನಡೀತಾ ಇತ್ತು SWM ವರ್ಕು? ರಸ್ತೆಗಳು ಹೇಗಿರೋದು? ನಮ್ಮ ಅಧ್ಯಕ್ಷರು ಮಹಿಳೆ ಆದ್ರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು. ನಾವು ಎವ್ರಿ ವೀಕ್, ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕೊಂಡು 5-5 ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಈಗ ಬರೀ ಏನೂ ಇಲ್ಲ, ಉಡಾಫೆ, ಎಲ್ಲ ಉಡಾಫೆ. ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದ್ಸಲಿ ಆಯ್ಕೆ ಮಾಡಿದ್ರೆ 5 ವರ್ಷ ಅವ್ರಿಗೆ ಅವಕಾಶ ಇದೆ ಅಲ್ಲ. ಸೊ ನಮ್ಮ ಜನರಿಗೂ ಕೂಡ 5 ವರ್ಷ, ಅವ್ರಿಗೂ ಕೂಡ ಏನು ಅವರು ಮಾಡಿರೋದು, ಅವ್ರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ. ನನ್ನ 10 ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ, ಸಮಯ ಸಾಕಾಗುತ್ತೆ. ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಮಾಡದೇ ಇದ್ರೆ ಒಬ್ಬ ವ್ಯಕ್ತಿದು, ಒಂದು ಕೆಲಸದ್ದು ಅದರ ಮಾನ್ಯತೆ, ಅದರ ಗುಣಗಾನ ಮಾಡೋಕ್ಕಾಗಲ್ಲ. 2 ಕಂಪೇರ್ ಮಾಡಲೇಬೇಕು. ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆ ಅವಕಾಶ ಮಾಡಲಿ. ನಾನೇನು ಹೇಳ ಪೇಪರ್ ವರ್ಕ್ ಮಾಡ್ಕೊಂತವ್ರಷ್ಟೇ. ಪೇಪರ್ ವರ್ಕ್